ಹಲೋ, ಎಲ್ಲರೂ ಹೇಗಿದ್ದೀರಾ? ಮತ್ತೆ ನನ್ನ ವಿಡಿಯೋ ಸ್ಟಾರ್ಟ್ ಆಯಿತು. ಈಗ ಎಲ್ಲಿಂದ ಅಂತ ಕೇಳ್ತೀರಾ? ನೋಡಿ, ಸುಬ್ರಹ್ಮಣ್ಯ ಹೋಗಬೇಕಾದ್ರೂ ಸಿಕ್ಕಾಪಟ್ಟೆ ಮಳೆ. ನೋಡಿದ್ರಲ್ಲ, ನದಿ ಎಲ್ಲ ಕಡೆನೂ ತುಂಬುತ್ತಾ ಇದೆ, ಅಷ್ಟಕ್ಕೊಂದು ನೀರು. ಸುಬ್ರಹ್ಮಣ್ಯ ಸೇತುವೆಯಲ್ಲಿ ಆ ಸೇತುವೆ ಮೇಲೇ ಫುಲ್ ನೀರು ಬಂದುಬಿಟ್ಟಿತ್ತು. ಅಂದರೆ ಮೊದಲನೇ ಸೇತುವೆ ಅಂತೂ ಫುಲ್ ಮುಳುಗೋಗಿತ್ತು, ಎರಡನೇ ಸೇತುವೆ ಮೇಲೇ ಬಂದಿತ್ತು ನೀರು. ಅಷ್ಟೂ ನೀರಿತ್ತು, ಅಂದರೆ ಫುಲ್ ಬಂದಿದ್ದಿಲ್ಲ, ಸ್ವಲ್ಪ ಕಮ್ಮಿ ಇತ್ತು. ಒಟ್ಟಲ್ಲಿ ತುಂಬ ಮಳೆ. ಆಮೇಲೆ ಸ್ನಾನ ಮಾಡೋಕ್ಕೆ ಹೋಗ್ತೀವಲ್ವಾ, ಆ ಜಾಗದಲ್ಲಿ ನಿಮಗೆ ನೋಡಿ, ಇಲ್ಲೇ ಕಾಣಿಸ್ತಿದೆ ನೋಡಿ ಹೆಂಗೆ ತುಂಬಿದೆ ಅಂತ ಹೇಳಿ. ಸ್ನಾನ ಮಾಡೋಕ್ಕೆ ಹೋಗೋ ಜಾಗದಲ್ಲಿ ಕಾಫಿ ಟೀ ಅಂತ ಕೊಡ್ತಾರಲ್ವಾ, ಆ ಜಾಗನೂ ಫುಲ್ ತುಂಬಿತ್ತು. ಅಷ್ಟಕ್ಕೊಂದು ಮಳೆ ಬಂದಿತ್ತು. ಮಳೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಜೋರಾಗಿ ಮಳೆ. ನಾವು ಹಾಗೆ ಆ ಮಳೆಲೇ ಸುಬ್ರಹ್ಮಣ್ಯ ಹೋಗಿದ್ವಿ. ನಾವು ಹೋಗಿದ್ದ ತಕ್ಷಣ ಮೊದಲಿಗೆ ದೇವ್ರ ದರ್ಶನ ಮಾಡೋಣ ಅಂತ ಹೋದ್ವಿ. ಬೆಳಗ್ಗೆ ಧರ್ಮಸ್ಥಳ ಬಿಟ್ಟು ನಿಮಗೆಲ್ಲ ಗೊತ್ತೇ ಇದೆ, ತಿಂಡಿ ಮುಗಿಸ್ಕೊಂಡು ಧರ್ಮಸ್ಥಳ ಬಿಟ್ಟಿದ್ದು. ಹಾಗೆ ನೋಡಿ, ಸುಬ್ರಹ್ಮಣ್ಯ ಬಸ್ ಸ್ಟ್ಯಾಂಡ್. ಎಷ್ಟೊಂದು ಮಳೆ ಇದೆ ಅಲ್ವಾ. ದೇವಸ್ಥಾನಕ್ಕೆ ಹೋಗಬೇಕಾದ್ರೂ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಆದರೂ ಆ ಮಳೆಯಲ್ಲಿ ಸ್ವಲ್ಪ ನೆನ್ಕೊಂಡು ಹಸುಗಳಿತ್ತು, ಕೈ ಮುಗ್ದು ಫಸ್ಟು ಸುಬ್ರಹ್ಮಣ್ಯ ದರ್ಶನಕ್ಕೆ ಹೋದ್ವಿ. ಸುಬ್ರಹ್ಮಣ್ಯ ದರ್ಶನಕ್ಕೆ ಹೋಗಬೇಕಾದ್ರೆ ನಮಗೆ 12 ಕಾಲಾಗಿತ್ತು. 12:15ಗೆ ನಮಗೆ ದರ್ಶನಕ್ಕೆ ಬಿಡೋದಿತ್ತು. ಅಂದರೆ ಸ್ಟಾಪ್ ಮಾಡಿದರು ಒಂದು ಅರ್ಧ ಗಂಟೆ. ಹಾಗೆ ನಾವು ಹೋಗ್ಬಿಟ್ಟು ಸ್ಲಿಪ್ಪರ್ ಸ್ಟ್ಯಾಂಡ್ ಹತ್ರ ಸ್ಲಿಪ್ಪರ್ ಇಟ್ಟು ನಾವು ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ನಾನು ಸ್ಲಿಪ್ಪರ್ ಇಟ್ಬಿಟ್ಟು ಬರೋಣ ಅಂತ ಹೊರಟೆ. ಅಲ್ಲಿಂದ ಸ್ಲಿಪ್ಪರ್ ಇಟ್ಟು ಈ ಕಡೆ ದೇವ್ರ ದರ್ಶನಕ್ಕೆ ಬಂದ್ವಿ. ದೇವ್ರ ದರ್ಶನಕ್ಕೆ ಬಂದಾಗ ಸದ್ಯ ರಶ್ ಇರಲ್ಲ, ಧರ್ಮಸ್ಥಳ ಥರನೇ ಆರಾಮಾಗಿ ಹೋಗ್ಬೋದು ಅಂದ್ಕೊಂಡ್ವಿ. ಆದ್ರೂ ಒಂದು 2-3 ಲೈನ್ ರಶ್ ಇದ್ದೇ ಇತ್ತು ಸುಬ್ರಹ್ಮಣ್ಯದಲ್ಲಿ. ಸರಿ, ಬಂದಿದ್ದೆ ನಿಜ. ಈ ಮಳೆಯಲ್ಲೂ ಕ್ಯೂ ಇದೆಯಲ್ಲಪ್ಪ ಅಂದ್ಕೊಂಡು ಆ ಕ್ಯೂವಲ್ಲೇ ನಿಂತ್ಕೊಂಡ್ವಿ. ಯಾಕೆ ಕ್ಯೂ ಆಗಿತ್ತು ಅಂತ ಹೇಳ್ತೀನಿ ಕೇಳಿ. ಮಾಮೂಲಿ ದರ್ಶನಕ್ಕೆ ಬಿಟ್ಟಿದ್ದರೆ ಅಷ್ಟು ಜನ ಕೂಡ ಇರ್ತಿದ್ದಿಲ್ಲ. 12 ಗಂಟೆಗೆ ಏನೋ ಮಹಾಮಂಗಳಾರತಿ ಇರುತ್ತೆ, ಹಾಗಾಗಿ ಕ್ಲೋಸ್ ಮಾಡಿದರು. 11:15ಗೋ 11:15ಗೇನೋ ಇರುತ್ತೆ ಅಂದ್ಕೊಳ್ತೀನಿ. ಹಾಗಾಗಿ ಒಂದು 1/4 ಗಂಟೆ 20 ನಿಮಿಷ ಕ್ಲೋಸ್ ಮಾಡಿದ್ರು ದೇವಸ್ಥಾನ. ಹಾಗಾಗಿ ಆ ಜನ ಕಾಯ್ಕೊಂಡು ನಿಂತರಲ್ಲ, ಹಾಗಾಗಿ ಕ್ಯೂ ಆಗಿತ್ತು ಅಷ್ಟೇ. ಆವಾಗಲೇ 12 ಗಂಟೆಗೇ ಊಟಕ್ಕೆ ಹೋಗೋರು ಊಟಕ್ಕೂ ಹೋಗ್ತಾಯಿದ್ರು. ಊಟ ಬಡಿಸ್ತಿದ್ರೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ನಾವು ಸೀದಾ ದೇವ್ರ ದರ್ಶನಕ್ಕೆ ಹೋದ್ವಿ. ದೇವ್ರ ದರ್ಶನಕ್ಕೆ ಹೋದ್ವಿ, ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಕ್ಯೂವಲ್ಲಿ ನಿಲ್ಬೇಕಾದ್ರೆ ಅಷ್ಟೊಂದೇನು ಮಳೆ ಇದ್ದಿಲ್ಲ. ಹೇಗೋ ಅಂದರೆ ಧರ್ಮಸ್ಥಳದಲ್ಲೂ ನಮಗೆ ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂದರೆ, ದೇವರನ್ನ ಅರ್ಧ ಗಂಟೆ ಅಲ್ಲ, ಒಂದು 10-15 ನಿಮಿಷ ಸುಮ್ಮನೆ ನೋಡಿಕೊಂಡೇ ನಿಂತ್ಬಿಟ್ಟಿದ್ದೀವಿ. ಯಾಕಂದರೆ ಜನನೇ ಇದ್ದಿಲ್ಲ, ಅಲ್ಲಿ ಹೋಗೋ ಅನ್ನೋರು ಇದ್ದಿಲ್ಲ. ನೋಡಲಿ ಜನ ಕಮ್ಮಿ ಇದ್ದಾರಲ್ಲ ಅಂತ ಅವರು ನಮ್ಮನ್ನು ಬಿಟ್ಟರು. ಹಾಗೆ ನಾವು ನೋಡಿಕೊಂಡೆ, ಆ ದೇವ್ರನ್ನ ನೋಡಿಕೊಂಡೇ ನಿಂತ್ಬಿಟ್ವಿ. ಯಾವಾಗ ಬಂದರೂ ಆ ರಶಲ್ಲಿ ನುಗ್ತಾ ಇರ್ತಾರೆ, ದೇವ್ರನ್ನ ನೋಡೋಕ್ಕೆ ಆಗೋಲ್ಲ. ಕ್ಯೂವಲ್ಲಿ ಇದ್ದಷ್ಟು ಆ ದೇವ್ರ ಮುಂದೆ ನಿಲ್ಲಲ್ಲ ನಾವು, ಹಿಂಗೆ ಕಳಿಸ್ತಾ ಇರ್ತಾರೆ. ಆದರೆ ಈ ಸರ್ತಿ ಧರ್ಮಸ್ಥಳದಲ್ಲಿ ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂದರೆ, ಆ ದೇವ್ರನ್ನ ನೋಡ್ತಾನೇ ಇರಬೇಕು ಅನ್ನಿಸ್ತು, ಅಷ್ಟು ಚೆನ್ನಾಗಿ ದರ್ಶನ ಆಯಿತು. ಹಾಗೆ ಸುಬ್ರಹ್ಮಣ್ಯದಲ್ಲೂ ಅಷ್ಟೇ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಆ ದೇವ್ರನ್ನ ಯಾವಾಗಲೂ ದರ್ಶನ ಚೆನ್ನಾಗಾಗುತ್ತೆ. ನಮ್ಮ ಮನೆ ದೇವರು ಕೂಡ ಹಾಗೆ ಭೂತಪ್ಪ ಅಂತಲೂ ಇದೆ ಅಲ್ಲೇ ಪಕ್ಕದಲ್ಲಿ. ನಾವು ಮಕ್ಕಳಿಗೆ ಕಿವಿ ಚುಚ್ಚೋದು ಆ ಜಾಗದಲ್ಲೇ, ನಮ್ಮ ಮನೆ ದೇವರಲ್ವಾ, ಹಾಗಾಗಿ. ಆಮೇಲೆ ಆದಿನಾಗ ದೇವಸ್ಥಾನಕ್ಕೆ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ. ಆಮೇಲೆ 1:30ಗೆ ದೇವಸ್ಥಾನ ಕ್ಲೋಸ್ ಅಂತ ಹೇಳಿದರು. ಅಯ್ಯೋ, ದೇವಸ್ಥಾನ ಕ್ಲೋಸ್ ಆಗಿಬಿಡುತ್ತಲ್ಲ ಅಂತ ನಾನೇನು ಮಾಡಿದೆ, ಆ ಮಳೆಯಲ್ಲೇ ಬಂದುಬಿಟ್ಟೆ. ಸ್ವಲ್ಪ ಮಳೆ ಇತ್ತು, ಛತ್ರಿ ನನ್ನ ಕೈಯಲ್ಲಿದ್ದಿಲ್ಲ, ಬೇರೆ ಕೈಯಲ್ಲಿತ್ತು, ನೆನ್ಕೊಂಡೇ ಬಂದೆ. ಮತ್ತೇನು ಮಾಡೋಕ್ಕಾಗುತ್ತೆ, ದೇವ್ರ ದರ್ಶನ ಮಾಡಬೇಕಲ್ಲ, ಮತ್ತೆ ಕ್ಲೋಸ್ ಆಗುತ್ತಲ್ಲ ಅಂತ ಬಂದೆ. ಸದ್ಯ ದೇವ್ರ ದರ್ಶನ ನೀಟಾಗಿ ಅಲ್ಲಿ ಕೂಡ ಆಯಿತು. ಮಳೆ ಸಿಕ್ಕಾಪಟ್ಟೆ ಬರ್ತಾಯಿತ್ತು. ಅಷ್ಟು ಜೋರಾಗಿ ಮಳೆ ಅಂದರೆ
ಹೇಳೋಕ್ಕೆ ಆಗಿಲ್ಲ. ಅಲ್ಲೇ ನಾವು ಅರ್ಧ ಗಂಟೆ ಕಾಯ್ಕೊಂಡು ಕೂತ್ಬಿಟ್ಟಿದ್ದೀವಿ ಮಳೆ ನಿಲ್ಲಿ ಅಂತ. ಈಗ ನೋಡಿ ಸ್ವಲ್ಪ ಬರ್ತಾ ಇತ್ತಲ್ವ ಮಳೆ, ಆಮೇಲೆ ಎಷ್ಟು ಸ್ಪೀಡ್ ಆಯಿತು ಗೊತ್ತಾ. ನೋಡಿ ಎಷ್ಟು ಸ್ಪೀಡ್ ಆಯ್ತಲ್ವ. ಅದು ಮಳೆ ಅಂತೂ ಸ್ಪೀಡಾಗಿ ಬರ್ತಾಯಿತ್ತು. ಆಮೇಲೆ ಇದು ಮುಗಿಸ್ಕೊಂಡು ನಾವು ಮಳೆ ನಿಂತಿದ್ಮೇಲೆ ಊಟಕ್ಕೆ ಹೋಗೋಣ ಅಂತ ನಾನು ಹೊರಟೆ. ಹೋಗೋ ದಾರಿಲಿ ನೀರು ಎಷ್ಟು ನಿಂತಿತ್ತು ಗೊತ್ತಾ. ನಾಗದಿಂದ ಹೋಗಬೇಕಾದ್ರೆ ಊಟಕ್ಕೆ ಸೈಡು ಇಷ್ಟೊಂದು ನೀರು ನಿಂತಿತ್ತು. ಅದು ಅಂಗಡಿಗಳ ಮುಂದೆನೇ. ಯಾವಾಗಲೂ ಈ ಸೈಡ್ ಒಂದು ಸ್ವಲ್ಪ ನೀರು ತುಂಬ ನಿಂತ್ಕೊಳ್ಳುತ್ತೆ. ನಾನು ಹೋಗ್ಬೇಕಾದ್ರೆ ಇಷ್ಟು ಕೂಡ ನೀರಿದ್ದಿಲ್ಲ. ನಾನು ಬರೋ ಟೈಮಲ್ಲಿ ಇಷ್ಟು ನೀರು ನಿಂತಿತ್ತು. ಆಮೇಲೆ ಹೋಗಿದ್ದು ಮತ್ತೆ 10 ನಿಮಿಷಕ್ಕೆ ಮತ್ತೆ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು. ಇನ್ನೊಂದು ಸ್ವಲ್ಪ ಜಾಸ್ತಿನೇ ತುಂಬಿರುತ್ತೆ ಆ ಟೈಮಲ್ಲಿ. ಆಮೇಲೆ ಎಲ್ಲರೂ ಅಲ್ಲೇ ಊಟಕ್ಕೆ ಸಿಕ್ಕಿದ್ರು ನನಗೆ. ಯಾಕಂದರೆ ಅವ್ರಿಗೆ ಮಳೆ ಬರ್ತಿರೋದ್ರಿಂದ ಈ ಕಡೆ ಬರೋಕ್ಕೆ ಆಗಿಲ್ಲ ಅವ್ರಿಗೆ. ಹಾಗಾಗಿ ಅವ್ರು ಅಲ್ಲೇ ಇದ್ಬಿಟ್ರು. ಊಟದ ಹತ್ರ ಕಾಯ್ತಾಯಿದ್ರು. ನಾನು ಅಲ್ಲೇ ಹೋದೆ. ಕ್ಯೂ ಹೇಳ್ಕೊಳ್ಳೋಷ್ಟು ಇತ್ತು. ಅಂದರೆ ನಾನು ಒಂದು ಸ್ವಲ್ಪ ಕ್ಯೂ ಇತ್ತು. ಯಾಕಂದರೆ ನಾವು 2ನೇ ಟ್ರಿಪ್ ಹೋದ್ವಿ, ಕಾಯ್ತಾ ಇದ್ವಿ ಕ್ಯೂ ಮುಗಿಯೋವರೆಗೂ. ಹಂಗಾಗಿ ರಶ್ ಇತ್ತು. ಊಟದ ಜಾಗದಲ್ಲೂ ರಶ್ ಇತ್ತು. ಕಾಯ್ಕೊಂಡು ಹೋದ್ವಿ ಊಟಕ್ಕೆ. ಎಲ್ಲ ಅಲ್ಲೇ ಸಿಕ್ಕಿದ್ರು. ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಬರೋಣ ಅಂತ. ಇದು ಅಕ್ಕನ ಮಗಳು, ಅವಳು ಬಂದು ಜಾಯ್ನ್ ಆಯಿದ್ಲು. ನಮ್ಮ ಪಾಪು ಬಂತು ನೋಡಿ. ಎಲ್ಲ ಒಂದೇ ಕಡೆ ಸೇರ್ಕೊಂಡ್ವಿ. ಎಲ್ಲ ಆ ಕಡೆ ಅಂದರೆ ಕಾಯ್ತಾ ಇದ್ರು ಆ ಕಡೆ, ಎಲ್ಲ ಈ ಕಡೆ ಒಂದೇ ಕಡೆ ಬಂದ್ವಿ. ಯಾಕಂದರೆ ಮಳೆ ಸಿಕ್ಕಾಪಟ್ಟೆ ಬರ್ತಿತ್ತಲ್ವ, ಹಾಗಾಗಿ ಎಲ್ಲ ಒಂದೇ ಸತಿ ಬರೋಕ್ಕಾಗಿಲ್ಲ. ಹಾಗಾಗಿ ಒಬ್ಬೊಬ್ರು ಹಾಗೆ ಬಂದರು. ಮತ್ತು ಸುಬ್ರಹ್ಮಣ್ಯದಲ್ಲಿ ಊಟ ಹೇಳಬೇಕಾ, ತುಂಬಾ ಚೆನ್ನಾಗಿರುತ್ತೆ. ಸುಬ್ರಹ್ಮಣ್ಯದಲ್ಲಿ ಊಟದ ರುಚಿನೇ ಬೇರೆ. ಮೊದಲಿಗೆ ನಮಗೆ ಚಟ್ನಿ ಹಾಕಿದರು. ಆಮೇಲೆ ಚಟ್ನಿ ಹಾಕಿದ್ಮೇಲೆ ರಸಮ್ ಅನ್ನ ಹಾಕಿದರು ಅಂದ್ಕೊಳ್ತೀನಿ. ಒಂದು ಸ್ವಲ್ಪ ಅನ್ನ ಅಂತ ಹೇಳಿದೆ, ಇಷ್ಟು ಹಾಕಿದ್ರು. ಅದಕ್ಕೋಸ್ಕರ ನಮ್ಮ ಮನೇಲಿ ಎಲ್ಲರೂ ನನ್ನ ಬೈತಾ ಕೂತಿದ್ರು, ಎಲ್ಲಾದರೂ ಯಾವುದಾದ್ರು ಸ್ವಲ್ಪ ಅಂತೀಯ ನೋಡಿ ಎಷ್ಟೆಷ್ಟು ಅನ್ನ ಹಾಕಿದ್ದಾರೆ ಅಂತ. ಆಮೇಲೆ ಗೊತ್ತಿನಾ, ನಮ್ಮ ಮನೆಯವ್ರ ತಟ್ಟೆಯಲ್ಲೂ ಎಲೆಲಿ ಮತ್ತು ನನ್ನ ಮಗಳು ಎಲೆಲಿ, ಇಬ್ಬರು ಎಲೆಲಿ ಸ್ವಲ್ಪ ಸ್ವಲ್ಪ ಅನ್ನ ತೊಗೊಂಡು ತಿಂದೆ. ಸಾಕಾಯಿತು, ತುಂಬಾ ಆಯಿತು. ಅದೇ ಸುಬ್ರಹ್ಮಣ್ಯ ಊಟ ತುಂಬಾ ಚೆನ್ನಾಗಿತ್ತು. ಸಾಂಬಾರು ಅನ್ನ ಅಂತೂ ಸೂಪರ್ ಆಗಿತ್ತು. ಹಾಗೆ ಕೈಗೆ ಮೊಸರು ಕೊಡ್ತಾರೆ, ಅದು ಕುಡಿಯೋಕ್ಕಂತೂ ಇನ್ನೂ ಚೆನ್ನಾಗಿತ್ತು. ಅಲ್ಲಿಂದ ಊಟ ಮುಗಿಸ್ಕೊಂಡು ಹೋದ್ವಿ ಅಂದರೆ ಬಸ್ಸಿಗೆ 1 ಗಂಟೆ ಕಾಯ್ದಿದ್ದೀನಿ ಅನ್ಸುತ್ತೆ. ಯಾಕೆ ಅಂತೀರಾ, ಕಾರಲ್ಲಿ ಹೋಗೋರಿಗೆ ಫಸ್ಟೇ ನಾವು ಕಳಿಸ್ಬಿಟ್ವಿ. ಆಮೇಲೆ ಬಸ್ ಇದ್ದಿದ್ದು ನಮಗೆ ಎಷ್ಟು ಲಾಸ್ಟ್ 6 ಗಂಟೆಗೆ ಬಸ್ ಲಾಸ್ಟು, ಆಯಿತಾ. ಅದಕ್ಕೋಸ್ಕರ ನಾವು ಕಾಯ್ಕೊಂಡು 4 ಗಂಟೆಗೆ ಬಸ್ ಅಂದರೆ ಫಸ್ಟಲ್ಲಿ 3 ಗಂಟೆಗೆಲ್ಲ ಹೋದ್ವಿ ನಾವು, 3:15ಗೆಲ್ಲ. ಆದರೆ ಬಸ್ಸು 4:15 4 ಗಂಟೆಗೆ ಹೊರಡೋದಿತ್ತು. ಹಾಗಾಗಿ ಬಸ್ ಸ್ಟ್ಯಾಂಡಲ್ಲೇ ಕಾಯ್ಕೊಂಡಿದ್ವಿ. ಬಸ್ ಸ್ಟ್ಯಾಂಡಲ್ಲೇ ಕಾಯ್ಕೊಂಡು ಆಮೇಲೆ ಬಸ್ಸಿಗೆ ಹತ್ತಿದ್ವಿ. ಬಸ್ಸಿಗಂತೂ ಹತ್ತಿದ್ವಿ, ಸಿಕ್ಕಾಪಟ್ಟೆ ಮಳೆ. ಆ ಸೀನರಿ ನೋಡೋಕ್ಕೆ ಖುಷಿ ಆಗ್ತಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಸೀನರಿ ತುಂಬಾ ಚೆನ್ನಾಗಿತ್ತು. ಆ ಜಲಪಾತ, ನೀರು ಹರಿತಿತ್ತು, ಆ ಜಲಪಾತ, ನೋಡೋಕ್ಕೆ ಚೆನ್ನಾಗಿತ್ತು. ಎಲ್ಲೆಲ್ಲಿ ನೀರು ಬರ್ತಿತ್ತು ಅಲ್ಲೆಲ್ಲ ನೋಡ್ಕೊಂಡು ಹೋಗ್ತಿದ್ರೆ ವಿಡಿಯೋ ಮಾಡ್ಕೊಳ್ತಿದ್ರೆ ಗೊತ್ತಾಗಿಲ್ಲ ನಮಗೆ. ಹಾಗಾಗಿ ಹೋಗ್ತಾ ಇರಲಿಲ್ಲ, ಚೆನ್ನಾಗಿದೆ ಅಂತ. ವಿಡಿಯೋ ಬಸ್ಸಲ್ಲಿ ಕುತ್ಕೊಂಡು
ಮಾಡೋಕ್ಕಾಯ್ತೋ ಅಷ್ಟು ಮಾತ್ರ ವಿಡಿಯೋ ಮಾಡಿಕೊಂಡೆ. ಅದು ನಿಜವಾಗ್ಲೂ ಅದೇ ಕಣ್ಮುಂದೆ ಇನ್ನೊಂದು ಟೈಮಿಂಗ್ಸ್ ನೋಡಬೇಕಾದ್ರೆ ಇತ್ತು. ಅಂತೂ ಯಾವ ಟೈಮಿಂಗ್ಸ್ ಅಂದರೆ ಸೀನ್ 6 ಎಷ್ಟು ಗಂಟೆಗೆ ಖುಷಿ ಕ್ಲೋಸ್. ಕೊಟ್ಬಿಟ್ಟು ಬಸ್ ಅಂದರೆ ನಾನು ಆಗಲಿ ಹೋಗ್ತಿದ್ದಿದ್ದು ಲಾರಿಗಳಾಗಲಿ ಅಲ್ಲಲ್ಲೇ ಎಕ್ಕಡೆನೂ ನಿಂತ್ಕೊಬೇಕು. ತಿರುಗಿಲ್ಲ, ಅಷ್ಟೇ ಬರೀ ಬೆಳಗಿನ ಅದನ್ನೇ ಜಾವನೇ ನೋಡ್ಕೊಂಡು ಬಿಡೋದು. ಬರ್ತಿದ್ದೆ. ಯಾಕಂದರೆ ಹಾಗಾಗಿ ಅಲ್ಲೇನಾದ್ರು ಹಾಸನ ಮಂಜು ಯಾವಾಗ ಕುಸಿತ ಬಂತು ಆದರೆ ಅಂತಲೇ ಅಲ್ಲಿ ಹೇಳೋಕ್ಕಾಗಿಲ್ಲ. ಮತ್ತೆ ಕೆಲಸ ಅಷ್ಟು ನೈಟು ಒಳ್ಳೊಳ್ಳೆ ಪ್ಲೇಸ್ ನೋಡೋಕ್ಕೆ ಮಾಡೋಕ್ಕಾಗಲ್ಲ ಸಿಗ್ತಾ ಅಂತ ಇತ್ತು. ಬಸ್ ಹೋಗೋ ಆಗಲಿ ದಾರಿನೆಲ್ಲ ಕಾರಾಗಲಿ ಆ ಲಾರಿ ಆಗಲಿ ನೀರಿನ ಶಬ್ದ, ನಿಲ್ಲಿಸ್ತಿದ್ವು. ಆ ಅವತ್ತು ನೀರಿಂದು ನಮಗೆ 6 ಗಂಟೆವರೆಗೂ ಒಂದೊಂದು ಟೈಮ್ ಸೈಡ್ ಇದ್ದಿದ್ದು. ಅಂತೂ ನೀರು ಅಷ್ಟೊತ್ತಿಗೆ ನಾವು ಎಷ್ಟು ಸುಬ್ರಹ್ಮಣ್ಯ ವೈಟಾಗಿ ಹಾಲು ಬಿಡಬೇಕು, ಥರ ಇಲ್ಲ ಹರಿತಿತ್ತು ಸುಬ್ರಹ್ಮಣ್ಯದಲ್ಲಿ ಅಂದರೆ ಹಾಲ್ಟ್ ಆಗಬೇಕು. ಇನ್ನೂ ನೋಡ್ಕೊಂಡೇ ಟೈಮಲ್ಲಿ ನಿಲ್ಲಬೇಕು ಬಂದುಬಿಡ್ತು. ಅನ್ನಿಸ್ತಿತ್ತು. ಏನು ನಾವು ಮಾಡೋದು, 4 ಬಸ್ಸಲ್ಲಿದ್ವಿ, ಗಂಟೆಗೆಲ್ಲ ಸುಬ್ರಹ್ಮಣ್ಯ ಹಾಗಾಗಿ ಬಿಟ್ವಿ. ಏನು ಮಾಡೋಕ್ಕಾಗಲ್ಲ. ಎಷ್ಟು ಶೂಟ್ ಮಾಡೋಕ್ಕಾಗುತ್ತೋ ಅಷ್ಟು ಶೂಟ್ ಮಾಡ್ಕೊಂಡು ಬಂದ್ವಿ. ಆಮೇಲೆ ಏನು ಗೊತ್ತಾ, ಮತ್ತೆ ಹೋಗ್ತಾ ಇರ್ಬೇಕಾದ್ರೆ ನಾವು ಸಾಯಂಕಾಲ 4 ಗಂಟೆಗೆ ಬಿಟ್ಟಿದ್ದು. ಹಾಸನ ರೀಚ್ ಆಗ್ತಾ ಆಗ್ತಾ ಸಕಲೇಶಪುರ ಇನ್ನೂ ರೀಚ್ ಆಗ್ತಿದ್ದಿಲ್ಲ. ಅಲ್ಲಿಂದ ಏನೋ ಒಂಥರ ಚಳಿ, ಈವ್ನಿಂಗ್ ಎಲ್ಲ ಸ್ಟಾರ್ಟ್ ಆಗೋಕ್ಕೆ ಶುರು ಆಯಿತು. ಅದೇ ನೀವು ಬೇಕಾದರೆ ಸುಬ್ರಹ್ಮಣ್ಯದಲ್ಲಿ ಆಗಲಿ ಧರ್ಮಸ್ಥಳದಲ್ಲಾಗಲಿ ಎಷ್ಟೇ ಮಳೆ ಬರ್ತಿದ್ರೂ ನಮ್ಗೆ ಚಳಿ ಅಂತಲೇ ಅನಿಸಲ್ಲ. ಧರ್ಮಸ್ಥಳದಲ್ಲಂತೂ ಸ್ವಲ್ಪನೂ ಚಳಿ ಅನಿಸಲ್ಲ. ಮಳೇಲಿ ನೆನ್ಕೊಂಡು ಹೋದ್ರೂ ಹೋಗ್ತಾನೆ ಇರಬೇಕು, ಏನೂ ಅನಿಸಲ್ಲ. ಚಳಿ ಆಗಲಿ ಏನೂ ಅನಿಸಲ್ಲ, ಹೋಗ್ತಾನೆ ಇರ್ಬೋದು. ಸುಬ್ರಹ್ಮಣ್ಯದಲ್ಲೂ ಪರವಾಗಿಲ್ಲ, ಹೋಗ್ಬೋದು. ಆದರೆ ಸಕಲೇಶಪುರ ರೀಚ್ ಆಗ್ತಾ ಆಗ್ತಾ ಎಷ್ಟು ಚಳಿ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಸ್ವೆಟರ್ ಹಾಕ್ಕೊಂಡಿಲ್ಲ ಅಂದರೆ ಸ್ವೆಟರು ಬೇಕು ಅಂತ ಅನಿಸುತ್ತೆ, ಅಷ್ಟು ಚಳಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಅಲ್ಲಿನ ವೆದರ್ಗೂ ಇಲ್ಲಿನ ವೆದರ್ಗೂ ಯಾಕೆ ಅಷ್ಟು ವ್ಯತ್ಯಾಸನೋ ಗೊತ್ತಿಲ್ಲ. ನಮ್ಮ ಹಾಸನಲ್ಲಂತೂ ಹೇಳಲೇಬೇಡಿ, ಸಿಕ್ಕಾಪಟ್ಟೆ ಚಳಿ ಇತ್ತು. ನಾವು ಧರ್ಮಸ್ಥಳದ ಮಳೇಲಿ ನೆನೆದ್ರೂ ನಮ್ಗೆ ಆ ಥರ ಚಳಿ ಅನಿಸಿಲ್ಲ. ಆದರೆ ಹಾಸನಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಚಳಿ ಅನ್ನಿಸ್ತಿತ್ತು. ಅದು ನಮ್ಮೂರು, ಆದರೂ ನಮ್ಗೆ ಹಂಗೆ ಅನ್ನಿಸ್ತು. ನೀರಂತೂ ಹಾಸನಲ್ಲಿ ಕುಡಿಯೋಕ್ಕಾಗ್ತಾಯಿದ್ದಿಲ್ಲ, ಅಷ್ಟು ಕೋಲ್ಡ್. ಅಂದರೆ ಫ್ರಿಜ್ಜಲ್ಲಿ ಇಟ್ಟಿದ್ದ ನೀರು ಥರ ಕೋಲ್ಡ್ ಇತ್ತು, ಅಷ್ಟು ಕೋಲ್ಡ್ ಇತ್ತು. ಹಾಗೆ ಹೋಗ್ತಾ ಇರಬೇಕಾದ್ರೆ ಎಷ್ಟು ಜಲಪಾತ ಅಂದರೆ ನಾನು ಒಂದು ವೀಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ. ನಾನು ಯಾಕಂದರೆ ಆಫ್ ಮಾಡಿ ಫೋನ್ ಇಟ್ಟಾಗ ತಕ್ಷಣ ಒಳ್ಳೆದು ಸಿಗ್ತಾಯಿತ್ತು, ಅದು ಆನ್ ಮಾಡೋಷ್ಟಕ್ಕೆ ಪಾಸ್ ಆಗಿಬಿಡ್ತಿತ್ತು. ಆ ಥರನೂ ತುಂಬ ಮಿಸ್ ಆಗಿದೆ. ನೀವು ಯಾರಾದರೂ ಹೋಗೋರಿದ್ದರೆ ನಿಜ ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ತೀರಾ ಆ ರೋಡಲ್ಲಿ. ಆದರೆ ನಿಜ ಹೇಳ್ತೀನಿ, ಕಾರ್ ತೊಗೊಂಡು ಹೋಗೋದಕ್ಕಿಂತ ಮುಂಚೆ ಬಸ್ಸಲ್ಲಿ ಹೋಗೋದೇ ಬೆಟರು ಅಂದ್ಕೊಳ್ತೀನಿ. ಸೇಫು ಇರುತ್ತೆ, ಬಸ್ ಹೈಟು ಕೂಡ ಇರುತ್ತೆ, ಆರಾಮಾಗೆ ಏನು ರಿಸ್ಕ್ ಅನಿಸಲ್ಲ. ಆದರೆ ಕಾರ್ ಹೈಟ್ ಕಮ್ಮಿ ಇರುತ್ತೆ, ಓಡಿಸ್ಬೇಕಾದ್ರೆ ಸ್ವಲ್ಪ ಇರಿಟೇಟ್ ಅನಿಸುತ್ತೆ. ಎಲ್ಲಿ ಇದು ಗುಂಡಿ ಇರುತ್ತೆ ಅಂತ ಗೊತ್ತಾಗಲ್ಲ, ಮಳೆ ಬರ್ತಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಅದು ಇಲ್ಲ, ನಾನು ಆ ರಿಸ್ಕಲ್ಲೂ ಓಡಿಸ್ತೀನಿ ಅನ್ನೋ ನಿಮ್ಮ ಇಷ್ಟ. ಹಾಗೆ ನಾವು ಹೋಗಬೇಕಾದ್ರೆ ಒಂದು ಕಾರ್ ಕೂಡ ಹಾಳಾಗಿ ನಿಂತಿತ್ತು ಅಲ್ಲಿ, ಆಯಿತಾ. ಆ ಕಾರ್ ಕೂಡ ಹೇಗೆ ಅಂದರೆ, ಹಾಗಾಗಿ ಒಂದು ಸ್ವಲ್ಪ ಆ ಕಡೆ ಹೋಗ್ತಾ ಇರ್ಬೇಕಾದ್ರೆ ಟ್ರಾಫಿಕ್ ಜಾಮ್ ಥರ ಆಯಿತು. ನಾವು ಅಂದ್ಕೊಂಡ್ವಿ, ಬಸ್ಸವ್ರು ಹೇಳಿದರು ಇವತ್ತೆಲ್ಲ ಇಲ್ಲೇ ಅಂದರು. ನಾವು ಅಂದ್ಕೊಂಡ್ವಿ ಫುಲ್ ಜಾಮ್ ಆಗಿಬಿಟ್ಟಿದೆ, ಮಳೆ ಬಂದು ಅಂದ್ಕೊಂಡೆ. ಆದರೆ ಆ ಥರ ಏನು ಆಗಿಲ್ಲ. ಒಂದು 5 ನಿಮಿಷ ಹಿಂಗೆ ಬಸ್ ನಿಲ್ಲಿಸಿದ್ರು, ಎಲ್ಲರೂ ಇವತ್ತು ಇಲ್ಲೇ ಅಂದ್ಕೊಂಡು ಬಸ್ಸಲ್ಲಿಂದ ಎಲ್ಲ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದರು ಅಷ್ಟೇ. ಆದರೆ ಮತ್ತೆ 5 ನಿಮಿಷಕ್ಕೆ ಮತ್ತೆ ಬಸ್ ಹತ್ಕೊಳ್ಬೇಕಾಯ್ತು, ಯಾಕಂದರೆ ಮೂವ್ ಆಯಿತು. ನನಗೆ ಗೊತ್ತೇ ಆಗಿಲ್ಲ ಯಾಕೆ ಅಷ್ಟೊತ್ತು ನಿಂತ್ಕೊಂಡ್ವಿ ಅಲ್ಲಿ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು. ನಿಮ್ಗೆ ಅದು ನಾನು ವೀಡಿಯೋ ಮಾಡಿದ್ದೀನಿ, ತೋರಿಸ್ತೀನಿ ಏನಕ್ಕೆ ಅಲ್ಲಿ ಸ್ವಲ್ಪ ನಿಂತ್ಕೊಂಡ್ವಿ ಅಂತ.
ಇಲ್ಲಿಂದಾನೇ ನಮಗೆ ನೈಟೆಲ್ಲ ನಿಲ್ಲಬೇಕು ಅಂತ ಹೇಳಿದ್ದು, ಆದರೆ ನಾವು ನಿಂತಿಲ್ಲ. ಇದೆ ನೋಡಿ ಹೇಗೆ ತೊಗೊಂಡೋಗ್ತಿದ್ದೆ, ಎಲ್ಲೋ ಕಾರು ನಿಂತೋಗಿದ್ದು ಬಂದ್ಬಿಟ್ಟು ತೆಗೆದುಕೊಂಡು ಹೋಗ್ತಿದ್ದು. ಆಗ ಒಂದು 5 ನಿಮಿಷ ನಮಗೆ ನಿಲ್ಲಿಸಿದ್ದು. ಈ ಥರ ಆಗುತ್ತೆ ಮಳೆ ಟೈಮಲ್ಲಿ ಹೋದಾಗ ಪ್ರಾಬ್ಲಮ್ಸ್. ಅದಕ್ಕೆ ಬಸ್ಸಲ್ಲಿ ಹೋದರೆ ನೀಟಾಗಿ ಹೋಗ್ಬಿಟ್ಟು ಒಳ್ಳೊಳ್ಳೆ ಸಿನಿಮಾ ಹೋಗ್ಬೋದು ಅನ್ನಿಸ್ತು ನನಗೆ. ಮತ್ತು ಕಾರಲ್ಲೂ ಕೂಡ ಮಳೆ ಟೈಮಲ್ಲಿ ಹೋಗಿದ್ದೀವಿ, ಈ ಥರ ಏನು ಅನುಭವ ಆಗಿಲ್ಲ. ಅದೇ ಸೆಟ್ ಮಾಡೋಕ್ಕೆ ಹೋದರೆ ಬಸ್ಸೇ ಅನ್ನಿಸ್ತು. ಅದನ್ನು ನಿಮ್ಗೆ ಕೇಳಿದೆ, ನಿಮ್ಮ ಇಷ್ಟ. ಮತ್ತು ಇದು ಸಕಲೇಶಪುರ ಹತ್ರ ಬರಬೇಕಾದ್ರೆ ಅಲ್ಲಿ ಸ್ವಲ್ಪ ಕೆಲಸ ನಡೀತಾ ಇತ್ತು. ಯಾಕಂದರೆ ಅಲ್ಲಿ ಗೊತ್ತಲ್ವ ನಿಮಗೆ, ನ್ಯೂಸಲ್ಲೆಲ್ಲ ಕೇಳೇ ಇರ್ತೀರ, ಮಣ್ಣು ಕುಸಿತ ಅಂತ ಹೇಳಿ. ಹಾಗೆ ದೊಡ್ಡ ದೊಡ್ಡ ಗಿಡಗಳು ಬಿದ್ದಿತ್ತು. ನನ್ನ ಮೊದಲಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಎಷ್ಟು ದೊಡ್ಡ ಗಿಡ ಎಲ್ಲ ಬಿದ್ದಿತ್ತು ಅಂತ. ಅದೆಲ್ಲ ಗಿಡಗಳೆಲ್ಲ ಬಿದ್ದಿತ್ತು. ಇಲ್ಲ ಅನಿಸುತ್ತೆ ಕಾರ್ ಮೇಲೆ ಮಣ್ಣು ಬಿದ್ದಿದ್ದು. ಇಲ್ಲ ಇನ್ನೊಂದು ಸೈಡಾಗಿ ಗೊತ್ತಿಲ್ಲ. ಸ್ವಲ್ಪ ಕನ್ಫ್ಯೂಸ್ ನನಗೆ. ಯಾಕಂದರೆ ಹೋಗ್ಬೇಕಾದ್ರೆ ನಾವು ನೋಡಿದ್ವಿ ಆ ಕಾರ್ ಮೇಲೆ ಮಣ್ಣು ಬಿದ್ದಿದ್ದು. ಆ ಕಾರ ಇನ್ನೂ ಅಲ್ಲೇ ಇತ್ತು. ಆದರೆ ಈಗ ಹೋಗ್ಬೇಕಾದ್ರೆ ನೋಡಿದ್ವಿ, ಆ ಥರ ಏನು ಕಾಣಿಸಿಲ್ಲ ಯಾವ ಕಾರು ಕೂಡ ನಮಗೆ. ನೋಡಿ ಎಷ್ಟು ದೊಡ್ಡ ಗಿಡ ಎಲ್ಲ ಬಿದ್ದಿದೆ ಅಂದರೆ ಹೇಳೋಕ್ಕೆ ಆಗಲ್ಲ, ಹೆಂಗೆ ಅಲ್ವಾ. ಅದೇನು ಹೇಳ್ತಾರಲ್ಲ, ಪ್ರಕೃತಿ ಮುಂದೆ ನಾವೆಲ್ಲ ಝೀರೋ, ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಇದು ಕೂಡ. ಆಮೇಲೆ ನಿಮಗೆ ಗೊತ್ತಿದೆ, ಸಕಲೇಶಪುರ ಸೈಡು ಡ್ಯಾಮ್ ಕಟ್ತಿದ್ದಾರಲ್ವ, ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಡ್ಯಾಮಲ್ಲಿ ನೀರು, ಸಿಕ್ಕಾಪಟ್ಟೆ ಅಂದರೆ ತುಂಬಾ ಜಾಸ್ತಿ ನೀರಿತ್ತು. ಅಲ್ಲೂ ಡ್ಯಾಮ್ ರೆಡಿ ಆಗ್ತಿತ್ತು ಅಂದ್ಕೊಳ್ತೀನಿ. ಇದು ಡಬಲ್ ರೋಡ್ ಮಾಡೋಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಆ ಕೆಲಸದ ಮೇಲೂ ಕೂಡ ಮಣ್ಣು ಬಿದ್ದಿದೆ. ಈಗ ಮತ್ತೆ ಡಬಲ್ ಕೆಲಸ ಇವರಿಗೆ. ಸಕಲೇಶಪುರಕ್ಕೆ ಹೋಗ್ಬೇಕಾದ್ರೆ ಗೊತ್ತಲ್ವ, ರೈಲ್ವೆದು ಒಂದು ಇದು ಕಾಣಿಸುತ್ತೆ, ಅಂದರೆ ಸುಬ್ರಹ್ಮಣ್ಯ ಮಂಗಳೂರು ಹೋಗೋ ಟ್ರೈನ್. ಇಲ್ಲಿ ಏನೋ ಕಮ್ಮಿ ಮಾಡೋಕ್ಕೋಸ್ಕರ ಡಬಲ್ ರೋಡ್ ಮಾಡ್ತಿದ್ದಾರೆ. ಆದರೆ ಇನ್ನೂ ಕೆಲಸ ಆದಷ್ಟು ಪ್ರಯತ್ನ ಮಾಡಿದ್ದೀನಿ ವಿಡಿಯೋ ಮಾಡೋಕ್ಕೆ, ಆದರೂ ನೀಟಾಗಿ ಆಗಿಲ್ಲ. ಇದೆ ಡ್ಯಾಮ್ ಕೆಲಸ ನಡೀತಾ ಇದೆ. ಸಕಲೇಶಪುರ ಬಿಟ್ಟು ಮುಂದೆ ಹೋಗಬೇಕಾದ್ರೆ ಅದು ಬ್ರಿಡ್ಜ್ ಹತ್ರ ಒಂದು ನದಿ ಇದೆ, ಗೊತ್ತಲ್ವ, ನೀವು ನೋಡಿರ್ತೀರ ಎಲ್ಲ. ಈಶ್ವರ ಟೆಂಪಲ್ ಇದೆ ಅಲ್ವಾ, ಅಲ್ಲಿ ಆ ಈಶ್ವರ ಟೆಂಪಲ್ ಹತ್ರ ನೀರು ಫುಲ್ ನೀರು ಬಂದಿದೆ. ನಾನು ಆ ಸೈಡ್ ಕೂತಿದ್ದಿಲ್ಲ, ಈ ಸೈಡ್ ಕೂತಿದ್ದೆ. ಹಾಗಾಗಿ ರೈಲ್ವೆ ಟ್ರ್ಯಾಕ್ ಹೋಗಿರೋ ಗೊತ್ತಲ್ಲ, ಆ ಸೈಡಲ್ಲಿ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ಅಲ್ಲೂ ನೋಡಿ ಎಷ್ಟು ಒಂದು ನೀರು ತುಂಬಿದೆ ಅಂತ. ನೋಡಿ ಇಲ್ಲಿವರೆಗೂ ನೀರು ಬಂದಿತ್ತು. ಅಂದರೆ ಆ ಸೈಡ್ ನೋಡಿದ್ರೆ ನೀವು ಈಶ್ವರ ದೇವಸ್ಥಾನದ ಕಟ್ಟೆ ಇದೆಯಲ್ವಾ, ಅದ್ರ ಮೇಲ್ದವ್ರಿಗೂ ಬಂದಿದೆ. ನಾನು ಈ ಸೈಡ್ ಕೂತಿದ್ನಲ್ವ, ಹಾಗಾಗಿ ಈ ಸೈಡ್ ವೀಡಿಯೋ ಮಾಡೋಕ್ಕಾಯ್ತು. ಇದು ನನ್ನ ಮಕ್ಕಳು ಶಾಪಿಂಗಿಗಂತ ಹೋದಾಗ ನನ್ನ ಮಕ್ಕಳು ಕಾರಲ್ಲಿ ನಿಲ್ಲಿಸ್ಬಿಟ್ಟು ಪಾರ್ಕು, ಸ್ವಿಮ್ಮಿಂಗ್ ಪೂಲಲ್ಲಿ ಕಲ್ತಿದ್ದು ಜಾಗದಲ್ಲಿ ಅಲ್ಲೆಲ್ಲ ಹೋಗಿ ಬಂದರು. ಇಲ್ಲಿ ನಾವು ಸುಧಾ ಸಿಲ್ಕ್ಸಲ್ಲಿ ಸೀರೆ ಅದೆಲ್ಲ ಶಾಪಿಂಗ್ ಇದ್ದು ಸೀರೆ ಎಲ್ಲ ತೊಗೊಂಡು ಬಂದ್ವಿ. ಅಲ್ಲಿವರೆಗೂ ನನ್ನ ಮಗಳು ಪಾರ್ಕ್ ಹತ್ರ ಹೋಗಿ ಅವಳ ಮೆಮೊರೀಸ್ನ ಜ್ಞಾಪನಿಸ್ಕೊಳ್ತಾ ಇದ್ಲು. ಜ್ಞಾಪನಿಸ್ಕೊಂಡು 2-3 ವೀಡಿಯೋ ಮಾಡ್ಕೊಂಬಂದಿದ್ಲು. ಇಷ್ಟೇ ನಮ್ಮ ಟ್ರಿಪ್ಪಿಂದಿದ್ದು. ಹೇಗಿತ್ತು ಕಮೆಂಟ್ ಮಾಡಿ ಹೇಳಿ. ಮತ್ತೆ ಸಿಗೋಣ, ಬಾಯ್.